ಒಂದೇ ಮಾತರಂಗೆ ರಾಷ್ಟ್ರಗೀತೆ ಸ್ಥಾನಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ದೇಶಭಕ್ತಿ ಇರೋರು ಒಂದೇ ಮಾತರಂ ರಾಷ್ಟ್ರಗೀತೆಯನ್ನ ಹಾಡ್ತಾರೆ. ವಿಧಾನಸೌಧದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಒಂದೇ ಮಾತರಂ ಕಡ್ಡಾಯವನ್ನ ಮಾಡಿ ಜನರ ಒಡೆಯೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಅನ್ನ ದೂಷಿಸುವಂತೆ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಯಾವ ಸ್ಟ್ಯಾನ್ಸ ತಗೋಬೇಕು, ಯಾವ ರೀತಿ ನೋಡಿ, ರಾಷ್ಟ್ರೀಯ ಗೀತೆ ಕಡ್ಡಾಯ. ರಾಷ್ಟ್ರೀಯ ಗೀತೆ ಹಾಡುವಂಥದ್ದು ಎಲ್ಲರೂ ಅಭಿಮಾನದಿಂದ ಹಾಡ್ತಾರೆ. ಭಾರತೀಯ ಜನತಾ ಪಕ್ಷ ಇವತ್ತು ವಂದೇ ಮಾತರಮನ್ನು ಕೂಡ ದೇಶದ ಒಡಕು ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನ ನಡೆಸ್ತಾ ಇರ್ತಕ್ಕಂಥ ಖಂಡನೀಯ. ವಂದೇ ಮಾತರಂ ಕಾಂಗ್ರೆಸ್ ವಿರೋಧ ಇತ್ತು ಅಂತಲೂ ಕೂಡ ಅಪಪ್ರಚಾರ ಮಾಡ್ತಾರೆ. ವಂದೇ ಮಾತರಂ ಹಾಡು ಬಗ್ಗೆ ನೆಹರು, ಸುಭಾಷ್ ಚಂದ್ರ ಬೋಸು, ಮಹಾತ್ಮ ಗಾಂಧಿ ಅವರ ಒಂದು ಹಾಡನ್ನು ಯಾವ ಸ್ಟ್ಯಾನ್ಸ ತಗೋಬೇಕು, ಯಾವ ರೀತಿ ಅದನ್ನು ಹಾಡಬೇಕು ಅಂತ ಅವತ್ತೇ ಡಿಸ್ಕಸ್ ಆಗಿದೆ. ಇದ್ರ ಬಗ್ಗೆ ಏಕೆಂದರೆ BJP ಅವರಿಗೆ ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಕು. ಅವ್ರಿಗೆ ಜನರಿಗೆ ಯಾವಾಗಲೂ ಕೂಡ ಎಲ್ಲೋ ಒಂದು ಕಡೆ ಒಡಕನ್ನು ಸೃಷ್ಟಿ ಮಾಡಿ ಏನೋ ಅವರು ದೇಶ ಪ್ರೇಮ ಅಂತ ಹೇಳಿದ್ರೆ RSS BJP ಅದಲ್ಲ. ದೇಶ ಪ್ರೇಮ ಎಲ್ರಿಗೂ ಇದೆ. ನೀವು ಕಡ್ಡಾಯ ಮಾಡುವಂಥದ್ದು, ಈ ಥರ ಹೇಳಿಸುವಂಥದ್ದು, ಅದು ಇಷ್ಟೆಲ್ಲ ಪೂರ್ತಿ 6 ಸ್ಟ್ಯಾನ್ಸ ಓದಬೇಕು ಅಂತ ಹೇಳುವಂಥದ್ದು, ಇದೆಲ್ಲ ಅನಾವಶ್ಯಕವಾಗಿ ಜನರಲ್ಲಿ ಒಡಕು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ. ನೋಡಿ, ರಾಷ್ಟ್ರೀಯ ಗೀತೆ ಕಡ್ಡಾಯ. ರಾಷ್ಟ್ರೀಯ ಗೀತೆ ಹಾಡುವಂಥದ್ದು ಎಲ್ಲರೂ ಅಭಿಮಾನದಿಂದ ಹಾಡ್ತಾರೆ. ಭಾರತೀಯ ಜನತಾ ಪಕ್ಷ ಇವತ್ತು